ಹಲೋ ನಮಸ್ಕಾರ, ನಾನು ಸುಹಾನಾ. ನಾನು ನಿತಿನ್ ಶಿವಾಂಚ್. ಈಗಷ್ಟೇ ಅನಿರೀಕ್ಷಿತ ಅತಿಥಿಗಳು ಸಿನಿಮಾದ ನೀ ಬಂದಾಗ ಹಡಿಗೆ ಅನ್ನೋ ಒಂದು ಹಾಡನ್ನ ಕೇಳಿದ್ವಿ, ನೋಡಿದ್ವಿ. ತುಂಬ ಚೆನ್ನಾಗಿದೆ ಹಾಡು. ನನ್ನ ಫ್ರೆಂಡ್ ಹಾಡಿರೋದು ರಜತ್ ಹೆಗ್ಡೆ, ಮತ್ತು ಹರ್ಷಿಕಾ ದೇವನಾಥ್ ಹಾಡಿದ್ದಾರೆ. ಹಾಡು ತುಂಬ ಚೆನ್ನಾಗಿದೆ, ಕೇಳೋಕ್ಕೆ ತುಂಬ ಫ್ರೆಶ್ ಅಂತ ಅನಿಸುತ್ತೆ. ಈವನ್ ವಿಜುವಲ್ಸ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ವೆರಿ ಫ್ರೆಶ್ ಆ್ಯಂಡ್ ಅಂದರೆ ತೀರಾ ಎಲ್ಲೋ ನೋಡಿದ್ದೀವಿ ಅನ್ನೋ ಥರ ಇಲ್ಲ, ಚೆನ್ನಾಗಿದೆ. ಹೊಸತನ ಅಂತ ನನಗನ್ನಿಸ್ತು. ನನಗೂ ಅಷ್ಟೇ, ಸಿನಿಮಾಟೋಗ್ರಫಿ ತುಂಬ ಇಷ್ಟ ಆಯಿತು. ಮತ್ತು ಸ್ವಾಮಿನಾಥನ್ ಅವರು ಮ್ಯೂಸಿಕ್ ನಾನು ಇದಕ್ಕೂ ಮುಂಚೆ ಕೇಳಿದ್ದೆ, ಇದು ತುಂಬ ಚೆನ್ನಾಗಾಯಿತು. ಆ ಸಾಂಗ್ ನೋಡ್ತಿದ್ರೆ ನೋಡಬೇಕಾದ್ರೆ ಒಂದು ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಗಿದೆ. ಈಗ ಸಾಂಗಲ್ಲಿ ಕೇಳಿದೆಲ್ಲ ನೀ ಬಂದ ಗಳಿಗೆ ಅಂತ, ನಾನು ಬಂದ ಗಳಿಗೆ ನಿನ್ನ ಜೀವನದಲ್ಲಿ ಹೇಗಿತ್ತು? ನೀನು ಫಸ್ಟ್ ಹೇಳು, ಆಮೇಲೆ ನಾನು ಹೇಳ್ತೀನಿ. ಅಂದರೆ ನೀನು ಬಂದ ಗಳಿಗೆ ಅಂದರೆ ನೀನಾಸಮ್ಮ ಎದುರುಗಡೆ ತಲೆ ಮೇಲೆ ಶಾಲ ಹಾಕ್ಕೊಂಡು ನಡ್ಕೊಂಡು ಹೋಗ್ತಾ ಇರೋದು ಇನ್ನೂ ನೆನಪಿದೆ. ಮೋಸ್ಟ್ಲಿ ಅಲ್ಲಿಂದ ನನ್ನ ಲೈಫ್ ಶುರುವಾಯಿತು ಅಂತ ನನಗನ್ಸುತ್ತೆ. ಓಕೆ, ನನಗೆ ನೀನು ನನ್ನ ಜೀವನದಲ್ಲಿ ಬಂದ ಗಳಿಗೆ ಲೈಫ್ ಟೈಮ್ ಒಂದು ಒಳ್ಳೆ ಫ್ರೆಂಡ್ ಸಿಕ್ಕ ಅಂತ ಅನ್ನಿಸ್ತು. ಅದೇ ನೀ ಬಂದ ಮೇಲೆ ನನ್ನ ಜೀವನ ಶುರುವಾಯಿತು ಅಂದಲ್ಲ, ನೀನು ನನ್ನ ಜೀವನಕ್ಕೆ ಒಬ್ಳು ಅನಿರೀಕ್ಷಿತ ಅತಿಥಿಯಾಗಿ ಬಂದಿರೋದು ಹಾಗೆ ಅನಿಸ್ತಿದೆ ನನಗೆ. ಆ್ಯಂಡ್ ಇದು ಹಾಡಿನ ಲಿರಿಕ್ಸು ಕೂಡ ಕೇಳಿದ್ರೆ ಒಂಥರ ಎಲ್ಲ ಲವರ್ಸ್ಗೂ ತುಂಬಾ ಕನೆಕ್ಟ್ ಆಗುತ್ತೆ ಅಲ್ವಾ? ಹೌದು. ಅಂದ್ರೆ ಫಸ್ಟ್ ಟೈಮ್ ಅವರ ಪ್ರೇಮಿನ ನೋಡಿದಾಗ ಎಲ್ಲರಿಗೂ ಅದೊಂದು ಮೂಮೆಂಟ್ ತುಂಬಾ ಸ್ಪೆಷಲ್. ಸೊ ನೀ ಬಂದ ಘಳಿಗೆ, ಅದು ಸಾಂಗಿನ ಟೈಟಲೇ ತುಂಬಾ ಚೆನ್ನಾಗಿದೆ. ಮತ್ತೆ ಎಲ್ಲರ ಜೀವನಕ್ಕೂ ಅದು ಲಿಂಕ್ ಆಗುತ್ತೆ ಅನ್ಸುತ್ತೆ ನನಗೆ. ಸೊ ಈ ಪ್ರೇಮಿಗಳ ದಿನಕ್ಕೆ ಪ್ರೇಮಿಗಳಾಗಿರೋ ನಾವು ಒಂದು ಅದ್ಭುತವಾಗಿರೋ ಸಾಂಗನ್ನು ನಿಮ್ಮೆದುರಿಗೆ ಎಲ್ಲ ಪ್ರೇಮಿಗಳಿಗೆ ಆಸ್ ಅ ಗಿಫ್ಟ್ ಥರ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಇಡೀ ಟೀಮ್ಗೆ, ಅನಿರೀಕ್ಷಿತ ಅತಿಥಿಗಳು ಇಡೀ ಟೀಮ್ಗೆ ನಮ್ಮಿಬ್ಬರ ಕಡೆಯಿಂದ ತುಂಬ ತುಂಬ ಬೆಸ್ಟ್ ವಿಶಸ್.